ವಾಲ್ಮೀಕಿಯವರು ಬರೀ ವಾಲ್ಮೀಕಿ ಸಮಾಜದ ಗುರುಗಳಲ್ಲ, ಈ ಭಾರತ ದೇಶಕ್ಕೆ ರಾಮಾಯಣವನ್ನ, ವಿಶ್ವಕ್ಕೆ ರಾಮಾಯಣ ಅನ್ನುವಂತ ಕೃತಿಯನ್ನ ಕೊಟ್ಟಂತ ಧೀಮಂತ ಮಹರ್ಷಿ. ವಾಲ್ಮೀಕಿಯವರು ಎಲ್ಲಿದ್ರು, ಯಾವ ರೀತಿ ಇದ್ರು, ಕಾಡಲ್ಲಿದ್ರು. ಆದ್ರೆ ಹಿನ್ನೆಲೆ ಬೇಕಾಗಿಲ್ಲ. ಆದ್ರೆ ಅವರು ಬರೆದಂತ ಮಹಾಕಾವ್ಯ ಅಂತ ಹೇಳ್ತೀವಿ ನಮ್ಮ ಭಾರತ ದೇಶದಲ್ಲಿ ಎಪಿಕ್. 2 ಮಹಾಕಾವ್ಯಗಳು ಭಾರತ ದೇಶದ ಇತಿಹಾಸದಲ್ಲಿ ನಾವು 2 ಮಹಾಕಾವ್ಯ ಅಂತೀವಿ. ಒಂದು ರಾಮಾಯಣ, ಒಂದು ಮಹಾಭಾರತ. ರಾಮಾಯಣದ ಸೃಷ್ಟಿಕರ್ತ. ರಾಮಾಯಣದಲ್ಲಿ ಏನ್ ಹೇಳ್ತಾರೆ ನಮಗೆ? ಯುವಕರೇ, ನನ್ನ ಅಣ್ಣ ತಮ್ಮಂದ್ರು, ನನ್ನ ಮಕ್ಕಳಿದ್ದಂಗಿದ್ದೀರಿ ನೀವು, ಇಲ್ಲೆಲ್ಲ ನನ್ನ ಅಕ್ಕ ತಂಗಿಯರು ಕೂತಿದ್ದೀರಾ. ರಾಮಾಯಣದಿಂದ ನಾವೇನ್ ಕಲಿಬೇಕು? ಯಾವಾಗಾದ್ರೂ ಯಾರಾದ್ರೂ ವಿಚಾರ ಮಾಡಿದ್ರ? ವಿಚಾರ ನಾವು ಮಾಡಬೇಕು. ರಾಮಾಯಣದಲ್ಲಿ ಮಹರ್ಷಿ ವಾಲ್ಮೀಕಿಯವರು ಒಬ್ಬ ತಂದೆ ಆದಂತವನು ಯಾವ ರೀತಿ ಇರಬೇಕು, ಮಗ ಆದಂತ ಶ್ರೀರಾಮಚಂದ್ರ ಯಾವ ರೀತಿ ಇರಬೇಕು, ಒಬ್ಬ ತಮ್ಮ ಲಕ್ಷ್ಮಣ ಯಾವ ರೀತಿ ಇರಬೇಕು, ಹೆಂಡತಿ ಸೀತಾಮಾತೆ ಯಾವ ರೀತಿ ಇರಬೇಕು, ತಮ್ಮ ಭರತ ಯಾವ ರೀತಿ ಇರಬೇಕು. ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತಂದ್ರೆ ರಾಮಾಯಣವನ್ನ ಓದಿದ್ರೆ ಸಾಕು, ಜೀವನ ಪಾವನ. ಬರೀ ರಾಮ ರಾಮ ಅಂತಂದ್ರಲ್ಲ, ಮಹರ್ಷಿ ವಾಲ್ಮೀಕಿಯವರು ಕೊಟ್ಟಂತ ಸಂದೇಶವನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಆ ರಾಮನಿಗೆ ಮರ್ಯಾದ, ಪುರುಷೋತ್ತಮ ರಾಮನಿಗೆ ಒಂದು ಮರ್ಯಾದೆಯನ್ನ ಕೊಟ್ಟಂತದಾಗುತ್ತೆ. ಬರೀ ಬಾಯಿಂದ ರಾಮ ಅಂದ್ರೆ ಅಲ್ಲ, ಕೃತಿಯಿಂದ ನಾವು ರಾಮ ಆಗಬೇಕು. ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಮಂಜು ತಳವಾರ್ ಒಬ್ಬ ಯುವಕ ತನ್ನೆಲ್ಲ ಯುವ ಪಡೆಯನ್ನ ಕಟ್ಕೊಂಡು ಸಮಾಜಮುಖಿಯಾದಂತಹ ಇಂಥ ಒಂದು ಕಾರ್ಯವನ್ನ ಮಾಡೋದಕ್ಕೆ ನಾನು ಸಹೋದರ ಮಂಜು ತಳವಾರ್ ಅವರಿಗೆ ಅಭಿನಂದಿಸ್ತೀನಿ. ಅವನೆಲ್ಲ ಟೀಮ್ಗೂ ಕೂಡ ನಾನು ಇವತ್ತು ಒಂದು ಸ್ವಾಭಿಮಾನಿ ಟೀಮ್ಗೆ ನಾನು ಕೂಡ ಇವತ್ತು ಒಂದು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಊರಲ್ಲಿ ಇವತ್ತು ನಾವು ಮೂರ್ತಿಗಳ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೀವಿ. ಅದು ಶಿವಾಜಿ ಮಹಾರಾಜರ ಮೂರ್ತಿ ಆಗಿರ್ಬೋದು, ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರ ಮೂರ್ತಿಗಳಾಗಿರ್ಬೋದು, ವಾಲ್ಮೀಕಿ ಮಹಾರಾಜರ ಮೂರ್ತಿಗಳಾಗಿರ್ಬೋದು, ಸಂಭಾಜಿ ಮಹಾರಾಜರ ಮೂರ್ತಿ ಆಗಿರ್ಬೋದು, ಬಸವೇಶ್ವರರ ಮೂರ್ತಿ ಆಗಿರಬಹುದು, ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿ ಆಗಿರಬಹುದು. ಚಂದ್ರರಾಜ್ ಹತ್ರ, ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ದುಡ್ಡು ಜಾಸ್ತಿ ಆಗಿದೆ ಅಂತಲ್ಲ, ಅವರು ನಮ್ಮ ಮುಂದಿನ ಪೀಳಿಗೆಗೆ ಅವರ ಆದರ್ಶವನ್ನ ನಮ್ಮ ಮುಂದಿನ ಪೀಳಿಗೆ ಕಲಿಬೇಕು ಅನ್ನೋದಕ್ಕೆ ಮೂರ್ತಿಗಳನ್ನ ಕೊಡ್ತಾ ಇದ್ದೇವೆ. ಇದು ಸರ್ಕಾರದ ದುಡ್ಡಲ್ಲ, ಇದು ಸ್ವಂತ ದುಡ್ಡನ್ನ. ಯಾಕೆ ಅಂತಂದ್ರೆ ಇತಿಹಾಸವನ್ನ ತಿಳ್ಕೊಂಡ್ರೆ ಇತಿಹಾಸವನ್ನ ನಾವು ರಚನೆ ಮಾಡಲಿಕ್ಕೆ ನಮಗೆ ಸಾಧ್ಯ, ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ.